ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಈಗ ಟೈಮ್ 6 ಗಂಟೆ ಆಗೈತಿ. ಮನಗಿದ್ರೆ ಸಲಾಡ್ ಮಾಡಿಕೊಡ್ಬೇಕಂತ ನಿನ್ನೆ ಮಾಡಿಕೊಟ್ಟಿದ್ದೆ ಅಲ್ರಿ. ಕಡ್ಲಿಕಾಳು ಮತ್ತು ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಅದನ್ನೇ ಮಾಡಿಕೊಡ್ರಿ ಮಮ್ಮಿ, ನಾನು ಕರಾಟೆ ಕ್ಲಾಸಿಗೆ ಹೋಗ್ತೀನಿ ಅಂತ ಅಂದಿದ್ದಾರೆ. ಅನ್ನಕತ್ತಿದ್ದ ಅದಕ್ಕಂತೇಳಿ ಅದು ಕಡ್ಲಿಕಾಳು ನೆನೆಸಿಟ್ಟಿದ್ದಾರೆ ಅವನೇ ರಾತ್ರಿ. ಅದನ್ನ ಕುದ್ಸಾಕಿಟ್ಟಿದ್ದೀನಿ, ಅಂದರೆ ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕಲ್ಲ, ಅದನ್ನ ಕುದ್ಸಾಕಿಟ್ಬಿಟ್ಟು ಈ ಕಡೆ ಮನು ಇದ್ರೆ ಸೌತೆಕಾಯಿ ಉಳ್ಳಾಗಡ್ಡಿ ಟೊಮೊಟೊ ಕಟ್ ಮಾಡಿ ಕೊಡಾಕತ್ತ ಅಂದರೆ ನಾನು ಬೀಟ್ರೂಟ್ ಅಷ್ಟು ಹಾಕಪ್ಪ ಚಲೋ ಆಕೈತಿ ಅಂತ ಬೀಟ್ರೂಟ್ ಅಷ್ಟು ಕಟ್ ಮಾಡಿ ಕೊಟ್ಟಾರೆ. ನಾನು ಬೀಟ್ರೂಟ್ ಜ್ಯೂಸ್ ಮಾಡೋಕ್ಕೆ ಬೀಟ್ರೂಟನ್ನು ಕಟ್ ಮಾಡಿಬಿಟ್ಟು ಜಾರ್ಗೆ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಜ್ಯೂಸ್ ಮಾಡಿದ್ರೆ ಆಯ್ತು ಅಂತೇಳಿ ಫಸ್ಟಿಗೆ ಮೆಂತ್ಯ ನೀರನ್ನು ಕುಡಿದು ಬಿಡ್ತೀನಿ ರೀ. ರಾತ್ರಿನೇ ನೆನೆಸಿಟ್ಟಿದ್ದೆ. ಒಂದು ಗ್ಲಾಸ್ ಬೆಳಗ್ಗೆ ಮೆಂತ್ಯ ನೀರು ಕುಡಿಯೋದು ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ಮೆಂತ್ಯ ನೀರನ್ನು ಕುಡಿದ್ಬಿಟ್ಟು ಮನುಗೆ ಸಲಾಡ್ ಮಾಡಿ ಕೊಡಾಕತ್ತಿದ್ದೀನಿ ನೋಡ್ರಿ. ಕುದಿಸಿದ್ದ ಕಡ್ಲಿಕಾಳು ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಬೀಟ್ರೂಟ್ ಸೌತೆಕಾಯಿ ಸ್ವಲ್ಪ ನಿಂಬೆಹಣ್ಣು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಹಾಕಿಬಿಟ್ಟು ಮಸ್ತಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಐತ್ರಿ ಮಸ್ತ್ ಆಗುತ್ತೆ, ಟೇಸ್ಟ್ ಆಗುತ್ತೆ. ಮತ್ತು ಹಸಿ ಶೇಂಗಾನ ನೆನೆಸ್ಬಿಟ್ಟು ಹಾಕಬೇಕ್ರಿ, ಅದನ್ನು ತೀರಾ ಡಬಲ್ ಟೇಸ್ಟ್ ಆಗುತ್ತೆ. ಎಲ್ಲ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿ ಕೊಟ್ರೆ ಐತ್ರಿ. ನಾನು ಸ್ಪೂನ್ಲೇ ಮಿಕ್ಸ್ ಮಾಡಾಕತ್ತಿದ್ದಾರೆ. ನಮ್ಮನು ಇದ್ರ ಮಮ್ಮಿ ಕೈಲೇನು ಮಾಡಿರಿ ಚಲೋ ಆಗ್ತೈತಿ, ಸ್ಪೂನ್ಲೇ ಸರಿ ಆಗಂಗಿಲ್ಲ ಅಂತಂದ. ಮತ್ತು ಕೈಲೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಡಬ್ಬಿ ಹಾಕಿ ಕೊಡಾಕತ್ತಿದ್ದೀನಿ ರೀ. ಅವರು ಕರಾಟೆ ಕ್ಲಾಸ್ ಒಳಗೆ ಎಲ್ಲರಿಗೂ ಇಷ್ಟ ಆಗೈತಂತ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ರಿ ಡಬ್ಬಿಗಂತ ಹೇಳಿದ್ದಾರೆ. ಅದಕ್ಕೆ ಡಬ್ಬಿ ತುಂಬ ಹಾಕಿಬಿಟ್ಟು ಅವನಿಗೆ ಡಬ್ಬಿ ಕಟ್ಟಿ ಕೊಟ್ಟಾರೆ. ಬೆಳಿಗ್ಗೆ ನಾಷ್ಟ ಮಾಡಿ ಹೋಗಂಗಿಲ್ಲ ರೀ, 1-1:30 ಬರ್ತಾನೋ. ಇದನ್ನ ಅಷ್ಟ ಕಟ್ಕೊಂಡು ಹೋಗಿ ಅಂದರೆ ನನಗೂ ಡಬ್ಬಿಗೆ ಕಟ್ಟಿ ಕೊಟ್ಬಿಟ್ಟು ನಾನು ಜ್ಯೂಸ್ ಮಾಡಿದ್ದೀನಿ ನೋಡಿರಿ. ಅಂದರೆ ಬೀಟ್ರೂಟ್ ಜ್ಯೂಸ್. ಜಳಕನೂ ಆಯಿತು. ಫಸ್ಟಿಗೆ ಜ್ಯೂಸ್ ಕುಡಿದ್ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಂಬೆಹಣ್ಣು ಆಲ್ರೆಡಿ ಹಾಕಿಬಿಟ್ಟೆ ರುಬ್ಬಿದ್ದೆ ರೀ, ಸೋಸಿದ್ದೆ. ಉಪ್ಪು ಹಾಕೋಕೆ ನೆನಪಾಗಿತ್ತಲ್ಲ, ಮತ್ತೊಂದು ಚೂರು ಉಪ್ಪು ಹಾಕಿ ಇನ್ನು ಮಸ್ತಾಗಿ ಬೀಟ್ರೂಟ್ ಜ್ಯೂಸ ಕುಡಿ ಅಂದರೆ ನಮ್ಮ ಮನೆಯವ್ರಿಗೆ ಅಷ್ಟೇ ಕೊಟ್ಬಿಡ್ಬೇಕು. ಕೊಟ್ಬಿಟ್ಟು ನಾನು ಅಷ್ಟೇ ಕುಡಿತೀನಿ. ನಮ್ಮ ಮನೆಯವ್ರು ಹೆಂಗೆ ಗೊತ್ತೇನ್ರಿ ಶಟ್ಕೊಂಡಾರು. ಯಾಕಂದ್ರೆ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಅನ್ನನ ರಾತ್ರಿ ಮಾಡಿದ್ದು ಅನ್ನ ಜಾಸ್ತಿ ಇತ್ತು, ಅದನ್ನ ಒಗ್ಗರಣೆ ಹಾಕ್ತೀನಿ ಅಂತ ಅಂದಿದ್ದೆ ರೀ. ಅಜ್ಜಾಗೆ ಅನ್ನ ಅಂದ್ರೆ ಇಷ್ಟ ಇಲ್ಲ ಅಂತ, ಅದಕ್ಕೆ ರೊಟ್ಟಿ ಚಪಾತಿ ಮಾಡಂತ ಅಂದಿದ್ರು. ಮಧ್ಯಾಹ್ನ ಮಾಡಿಕೊಡ್ತೀನಿ ರೀ, ಈಗ ಅದು ವೇಸ್ಟ್ ಆಗುತ್ತೆ, ಅದಕ್ಕೆ ಅನ್ನ ಒಗ್ಗರಣೆ ಹಾಕಿ ಕೊಡ್ತೀನಿ, ತೊಗೊಂಡು ಹೋಗ್ರಿ ಅಜ್ಜ ಕೊಡ್ರಿ ಅಂತ ಅಂದಿದ್ದೆ. ಅನ್ನ ಇಷ್ಟ ಆಗಲ್ಲ ಅಂತ ಶಟ್ಕೊಂಡು ಕುಂತಿದ್ರೆ. ಬಟ್ ಅದನ್ನೇ ಮಾಡಿದೆ ನಾನು. ಮತ್ತು ಮಧ್ಯಾಹ್ನ ರೊಟ್ಟಿ ಮಾಡಿ ಕಟ್ಟಾಕಿ ಬರ್ತೈತಿ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತೇಳಿ ಹಂಗೆ ಮಾಡ್ತಾರೆ ಅವರು. ಸಣ್ಣ ಹುಡುಗರ್ಗತ್ಲೆ ಶಟ್ಕೊಂಡು ಕುಂತು ಬಿಡೋದು, ಅಂದರೆ ಶಟ್ಕೊಂಡು ಕುಂದ್ರೋದಂದ್ರೆ ಗಪ್ಪ ಸೈಲೆಂಟಾಗಿ ಇದ್ದು ಬಿಡೋದ್ರಿ. ಈಗ ನಾನು ತನಗೆ ಮ್ಯಾಗಿ ಮಾಡಿಕೊಡ್ಬೇಕ್ರಿ, ಮತ್ತು ಅನ್ನನ ಒಗ್ಗರಣೆ ಹಾಕಬೇಕು. ಮತ್ತು ಮನಗಿದ್ರೆ ಮುಂಜಾನೆ ಸಲಾಡ್ ಮಾಡಿ ಕೊಟ್ಟಿದ್ದೀನಿ ರೀ. ಎಷ್ಟಂತೆ ಮಾಡೋದು. ಈಗ ಮತ್ತು ರೊಟ್ಟಿ ಪಲ್ಯ ಎಲ್ಲ ಮಾಡಬೇಕಲ್ರಿ. ಮತ್ತು ಅನ್ನನೂ ಜಾಸ್ತಿ ಇತ್ತು ರಾತ್ರಿ ಮಾಡಿ, ಯಾರೂ ಸರಿಯಾಗಿ ಅಂದರೆ ಜಾಸ್ತಿ ಖರ್ಚಾಗಿತ್ತಿಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಈ ರೀತಿ ಒಗ್ಗರಣೆ ಹಾಕಿ ಕೊಟ್ರೆ ಆಯ್ತಂತ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಎಣ್ಣೆ ಅಷ್ಟೇ ಖಾಲಿ ಆಗಿತ್ತು. ನಿನ್ನೆ ನಾನು ಎಣ್ಣೆ ಬಾಟ್ಲ ತೊಗೊದ್ಬಿಟ್ಟೆ ಇಟ್ಟಿದ್ದೆ, ಅದನ್ನ ಒರೆಸಿ ಎಣ್ಣೆ ಹಾಕಿ ಇಟ್ಕೋಬೇಕಂತೇಳಿ. ಈಗ ಎಣ್ಣೆ ಹಾಕಿ ಇಟ್ಬಿಟ್ಟು ಅನ್ನ ಒಗ್ಗರಣೆ ಮತ್ತು ಮ್ಯಾಗಿನ ಮಾಡ್ತೀನಿ ರೀ. ತನಗೆ ಮ್ಯಾಗಿ ಬೇಕಂತ, ಯಾಕಿಂದು ಇವತ್ತು ಎಕ್ಸಾಮ್ ಐತಲ್ಲ, ಅವ್ರಿಗೆ ಏನು ಹೇಳಿದ್ದನ್ನು ಮಾಡಿಕೊಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಖುಷಿ ಅನಿಸುತ್ತಲ್ರಿ. ಅದಕ್ಕೆ ತನ್ಸ್ಲಿಂದ ಮ್ಯಾಗಿ ಮಾಡ್ಬೇಕಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಯಾರ ಮಕ್ಕಳೆಲ್ಲ ಅಂದರೆ ಯಾವ ಮಕ್ಕಳೆಲ್ಲ ಮ್ಯಾಗಿ ಕೇಳ್ತಾರಲ್ಲ, ಈ ರೀತಿ ಮಾಡಿಕೊಡ್ರಿ. ಅಂದರೆ ತಾಯ್ದರ ಆಸೆನೂ ಇದೇ ಇರ್ತೈತಿ ಮತ್ತು ಮಕ್ಕಳ ಆಸೆನೂ ಇದೇ ಇರ್ತೈತಿ. ಯಾಕಂದ್ರೆ ರೀ ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡೋದು. ಏನಂತಾರು, ಕ್ಯಾರೆಟ್ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಹಸಿ ಬಟಾಣಿ ಎಲ್ಲ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ. ಮತ್ತು ತರಕಾರಿನೂ ತಿಂತಾರಲ್ರಿ ಮಕ್ಕಳು. ನಾನಿಲ್ಲಿ ಸ್ವಲ್ಪ ಶೇಂಗಾ ಹಾಕಿ ಹುರ್ಕೊಂಡಿದ್ದೀನಿ. ಆ್ಯಕ್ಚುಲಿ ಶೇಂಗಾ ಹಾಕಂಗಿಲ್ಲ ರೀ, ಬಟ್ ತನಗೆ ಇಷ್ಟ ಆಗ್ತೈತೆ ಅಂತ ನಾನು ಶೇಂಗಾ ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಕ್ಯಾರೆಟು ಎಲ್ಲ ಹಾಕಿದ್ದೀನಿ ರೀ. ಮತ್ತು ಹಸಿ ಬಟಾಣಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಹುರ್ಕೊಂಡ್ರಿ. ಜಾಸ್ತಿ ಹುರ್ಕೋಬಾರ್ದು ತರಕಾರಿನೂ, ಜಾಸ್ತಿ ಅಂದರೆ ಅದ್ರೊಳಗಿಂದ ಪ್ರೋಟೀನ್ ಎಲ್ಲ ಹೋಗ್ತೈತಲ್ರಿ, ಅದಕ್ಕೆ ಜಾಸ್ತಿ ಹುರ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ನೀರು ಹಾಕಿ ಚಲೋತ್ನಾಗೆ ಮ್ಯಾಗಿ ಕುದಿಸ್ಕೊಂಡ್ಬಿಟ್ರೆ, ಅಂದ್ರೆ ಮ್ಯಾಗಿ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಮ್ಯಾಗಿ ರೆಡಿ ಆಗುತ್ತೆ. ಅಂದರೆ ನಮ್ಗೆ ಯಾವ ಇಷ್ಟ ತರಕಾರಿ ಅದನ್ನ ಹಾಕ್ಬೋದು. ಬೀನ್ಸ್ನೂ ಹಾಕ್ಬೋದು, ಅದು ತೀರಾ ಬೆಸ್ಟ್. ಬಟ್ ನನ್ನ ಕಡೆ ಇದ್ದಿತ್ತಿಲ್ಲ, ನಾನು ಅದಕ್ಕೆ ಹಾಕಿಲ್ಲ. ಈ ಕಡೆ ಹಾಗೆ ಅನ್ನನೂ ಒಗ್ಗರಣೆ ಹಾಕಿಬಿಡ್ತೀನಿ ರೀ. ನಮ್ಮ ಮನೆಯವ್ರಿಗೆ ಅನ್ನ ಒಗ್ಗರಣೆ ಹಾಕ್ತಂದ್ರೆ ಸಿಟ್ಟು ಬಂದೈತೆ ಸ್ವಲ್ಪ. ಯಾಕಂದರೆ ಅಜ್ಜ ಕೊಡಿಸ್ಲಿ ಅಂದರೆ ಹೇಳಿದಿನಲ್ಲ, ಅದನ್ನೇ ಹಾಗೆ ಮಾಡ್ತಾರೆ ಅವರು. ಅವ್ರಿಗೇನು ತಮ್ಮ ಬಗ್ಗೆ ಚಿಂತೆ ಇರಂಗಿಲ್ಲ ರೀ, ಬೇರೆದವ್ರ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತಾರೋ. ಹಿಂಗಾಗಿನೇ ಇಲ್ಲಿ ಕುಂತೀವಿ ಅಂತ ಅನ್ಸುತ್ತೆ ನನಗೆ. ಬರೀ ಮತ್ತೊಬ್ರ ಬಗ್ಗೆ ನೋಡ್ಕೊತ ಹೋದ್ರೆ ನಮ್ಮ ಬಗ್ಗೆ ನಾವು ಯಾವಾಗ ನೋಡೋದು.
ಬಟ್ ಮನೆಯವ್ರದ್ದು ನೋಡಂಗಿಲ್ಲ, ತಮ್ಮ ಬಗ್ಗೆನೂ ವಿಚಾರ ಮಾಡಂಗಿಲ್ಲ, ಹಾಗೆ ಮಾಡ್ತಾರೋ. ಅದನ್ನ ಅನ್ನ ವೇಸ್ಟ್ ಆಗುತ್ತಂತೇಳಿ ನಾನು ಅನ್ನನ ಒಗ್ಗರಣೆ ಹಾಕಾಕತ್ತಿದ್ದೀನಿ ರೀ. ಮತ್ತು ಈ ಕಡೆ ತನಸ್ಲಿಂದ ಮ್ಯಾಗಿ ಮಾಡಿದ್ದು, ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿಬಿಟ್ಟು ಮಾಡ್ಕೋಬೇಕ್ರಿ ಮ್ಯಾಗಿ. ಮಕ್ಕಳಿಗೆ ಇಷ್ಟ ಆಗ್ತೈತಲ್ಲ. ಮತ್ತು ಮ್ಯಾಗಿ ಬೇಕಾದ್ರೆ ಈ ರೀತಿ ತರಕಾರಿ ತಿಂದ್ರೆ ಮ್ಯಾಗಿ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಡೋದು. ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿಬಿಟ್ಟು ಮಾಡಿಕೊಟ್ರೆ ಒಳ್ಳೇದಲ್ರಿ. ಈ ರೀತಿ ಮಾಡೋದು ನೋಡ್ರಿ. ಎಲ್ಲ ತಾಯಂದಿರು ಈ ರೀತಿ ಮಾಡೋದು ಬೆಸ್ಟ್ ಅನಿಸುತ್ತೆ. ಬಟ್ ಈಗಿನ ಮಕ್ಕಳು ಜಾಸ್ತಿ ತರಕಾರಿ ತಿನ್ನೋಕೆ ಇಷ್ಟಪಡಂಗಿಲ್ಲ ರೀ. ಹಸಿದು ತಿನ್ನಂಗಿಲ್ಲ, ಮತ್ತು ಸಾಂಬಾರು ಒಳಗೆ ಹಾಕಿದ್ದು ತಿನ್ನಂಗಿಲ್ಲ, ಮತ್ತು ಈ ರೀತಿ ಮ್ಯಾಗಿ ಮಾಡಿಕೊಟ್ರೂ ಇಷ್ಟಪಡಂಗಿಲ್ಲ. ಬಟ್ ಅದನ್ನ ಪ್ಲೇನಾಗಿ ಇಷ್ಟಪಡ್ತಾರೆ. ನೋಡೋಕೆ ಅಷ್ಟೇ ಚಂದ ಕಾಣ್ಬೇಕಂತಾರು, ಬಟ್ ತಿನ್ನೋಕೆ ರುಚಿ ಅನಿಸ್ಬೇಕು ಮತ್ತು ಹೆಲ್ತಿಗೆ ಒಳ್ಳೆಯದು ಅಂತೇಳಿ ಯಾವುದೂ ವಿಚಾರ ಮಾಡಂಗಿಲ್ಲ ರೀ. ಅವೆಲ್ಲ ಸಣ್ಣವರಿದ್ದಾಗ ಬರೀ ಜಾಸ್ತಿ ಹಸಿದ ತಿಂತಿದ್ವಿ, ಸೌತೆಕಾಯಿ, ಕ್ಯಾರೆಟು. ಈಗ ಹಸಿದಂತೂ ಮುಟ್ಟಾಕೆ ಹೋಗಂಗಿಲ್ಲ ರೀ. ಎಲ್ಲ ಬೆನ್ಸ್ಬಿಟ್ರೆ ಅದ್ರೊಳಗಿನ ಪೋಷಕಾಂಶಗಳೆಲ್ಲ ಹೋಗ್ಬಿಡ್ತಾವಲ್ಲ ರೀ. ಈಗ ನಾ ಮ್ಯಾಗಿನೂ ರೆಡಿ ಆಯ್ತು ನೋಡಿರಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡೆ. ನಂಗೆ ಜಾಸ್ತಿ ಮ್ಯಾಗಿ ಮಾಡೋಕ್ಕೆ ಗೊತ್ತಾಗಂಗಿಲ್ಲ ರೀ. ಇದಕ್ಕೆ ಪೌಡ್ರ್ ಹಾಕೋದ್ರೆ ನೆನಪರಿದೆ, ಮತ್ತು ನೆನಪಾಯಿತು ಪೌಡ್ರ್ ಹಾಕಬೇಕಿತ್ತಲ್ಲ ಅಂತ. ಅದು ಮ್ಯಾಗಿ ಒಳಗೆ ಕೊಟ್ಟಿರ್ತಾರಲ್ಲ ರೀ ಚೀಟಿ, ಅದು ಪ್ಯಾಕೆಟ್, ಅದನ್ನ ಕಟ್ ಮಾಡಿ ಹಾಕಿದೆ. ಅದೇ ಟೇಸ್ಟ್ ಕೊಡೋದ್ರಿ. ಅದ್ರೊಳಗೆ ಸ್ವಲ್ಪ ಏನಿರ್ತೈತೆ ಗೊತ್ತಿಲ್ಲ, ಬಟ್ ಅದನ್ನ ಹಾಕಿಬಿಟ್ರೆ ಟೇಸ್ಟ್ ಆಗುತ್ತೆ. ಈಗ ಮ್ಯಾಗಿನೂ ರೆಡಿ ಆಯ್ತು ನೋಡಿರಿ. ಅನ್ನ ಒಗ್ಗರಣೆನೂ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕು, ಮತ್ತು ಅಜ್ಜಾಗ ಡಬ್ಬಿನೂ ಕಟ್ಟಬೇಕು. ಪ್ರತಿ ಸಲ ರೊಟ್ಟಿ ಚಪಾತಿನೇ ಮಾಡಿ ಕಟ್ಟೋದಂದ್ರೆ ನಮಗೂ ಬೇಸರ ಆಗುತ್ತಲ್ರಿ. ಒಂದೊಂದ್ಸಲ ಅನ್ನ ಕಟ್ಟರೆ ನಡೀತಿದ್ದು, ಬಟ್ ಅವರು ಅನ್ನ ಉಣಂಗೆ ಇಲ್ಲಂತ್ರಿ. ಬರೀ ರೊಟ್ಟಿ ಚಪಾತಿ ಅಷ್ಟೇ ಮಾಡಿ ಕಟ್ಟಬೇಕು. ನಮ್ಮ ಮನೆಯವರಂತೂ ತೀರಾ ಕಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ರೊಟ್ಟಿನೇ ಮಾಡು ಚಪಾತಿನೇ ಮಾಡು ಅಂಥೇಳಿ. ಈಗ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಟೆ ರೀ. ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟೆ. ಶಟ್ಕೊಂಡ್ಬಿಟ್ರೆ ಯಾರು ಕೇಳ್ತಾರೆ. ಅಂತೂ ನಮ್ಮ ತನೂ ಹೇಳಿಬಿಟ್ಲು, ಮಾಡೋಕ್ಕೆ ಹೋಗ್ಬೇಡ್ರಿ ಮಮ್ಮಿ, ಅದನ್ನೇ ಕಟ್ಕೊಡ್ರಿ ಅಂತೇಳಿ. ಮತ್ತು ಅದನ್ನೇ ಕಟ್ಟಿ ಕೊಟ್ಟೆ ರೀ. ಮಧ್ಯಾಹ್ನ ಅಡುಗೆ ಮಾಡಂತ ಹೇಳ್ಯಾರಿ, ಜಲ್ದಿ ಮಾಡು, ಬೆಳಗಿನ ಅನ್ನ ಕಟ್ಟಿ ಅಂತ ಮಾಡಿದ್ದು. ಇಷ್ಟು ಬಾಣಿ ಆಗ್ಯಾವ್ರಿ. ಇನ್ನು ಬಾಣಿ ತೊಳೆದು ಗ್ಯಾಸ್ ಕಟ್ಟಿ ಸ್ವಚ್ಛ ಮಾಡ್ಕೊಂಡು ಅಡುಗೆ ಮಾಡಬೇಕು. ಮಧ್ಯಾಹ್ನ ರೊಟ್ಟಿ ಮತ್ತು ಪಲ್ಯ ಚಟ್ನಿ ಮಾಡಬೇಕು. ಇವತ್ತು ಮಸ್ತಾಗಿ ಹೆಸರು ಕಾಳು ಪಲ್ಯ ಮಾಡ್ತೀನಿ ರೀ. ಅಂದ್ರೆ ನಮ್ಮ ಹಳ್ಳಿ ಸೈಡ, ಉತ್ತರ ಕರ್ನಾಟಕ ಸೈಡ ಈ ರೀತಿ ಪಲ್ಯ ಮಾಡ್ತಾರೆ ಜಾಸ್ತಿ. ಯಾಕಂದ್ರೆ ಜಾಸ್ತಿ ತರಕಾರಿ ಮನೆಯೊಳಗೆ ಬ್ಯಾಸ್ಗ್ಯಾಗಂತೂ ಯಾರ ಮನೆಯೊಳಗೆ ಇರಂಗಿಲ್ಲಲ್ರಿ. ಅದನ್ನ ಕಾಳು ಯೂಸ್ ಮಾಡಿಬಿಟ್ಟು ಪಲ್ಯ ಮಾಡ್ಕೊತಾರೆ. ಫಸ್ಟಿಗೆ ಕಾಳನ್ನ ಸ್ವಲ್ಪ ಹುರ್ಕೋಬೇಕ್ರಿ. ಜಾಸ್ತಿ ಕೆಂಪಾಗಂಗೇನು ಹುರ್ಕೋಬಾರ್ದು. ಜಸ್ಟ್ ಅದು ಬಿಸಿ ಆಗಿಬಿಟ್ಟು ಹೆಸರು ಕಾಳು ಹುರಿದಿದ್ದ ಸ್ಮೆಲ್ ಬರ್ತೈತಲ್ರಿ, ಅಷ್ಟು ತನಕ ಹುರ್ಕೋಬೇಕು. ಅದು ಮಾಡಲಿಕ್ಕೆ ನಾನು ಒಂದು 4 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ರೀ. ಅದ್ರ ಹೆಸರು ಕಾಳು ಕುದಿಯೋಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತಾವಲ್ಲ. ನೀವು ಕುಕ್ಕರ್ ಒಳಗಾದ್ರೆ 1-2 ವಿಷಲ್ ಕೂಗಿಸ್ಕೋಬೋದು. ಭಾಳ ಮೆತ್ತಗೆ ಕುದಿಸ್ಕೋಬಾರ್ದು. ಈಗ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ. ನೀರು ಕುದಿಯೋ ಮಟ್ಟ ನಾನು ಈ ಕಡೆ ಹೀರೆಕಾಯಿನ ಕಟ್ ಮಾಡ್ಕೊತೀನಿ. ಹೀರೆಕಾಯಿ ಚಟ್ನಿ ಮತ್ತು ಹೆಸರು ಕಾಳು ಪಲ್ಯ ರೊಟ್ಟಿ ಮಾಡ್ತಿದ್ರೆ, ಹೆಸರು ಕಾಳು ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ತೊಳೆದು ಕುದ್ಸಕ್ಕೆ ಹಾಕಬೇಕ್ರಿ. ಹುರಿದ ತಕ್ಷಣ ಬಿಸಿನೀರಾಗ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ತೊಳ್ಕೊಂಡು ಹಾಕ್ಬೇಕ್ರಿ. ಹೀರೆಕಾಯಿನ ಸ್ವಲ್ಪ 4-5 ದಿವಸ ಆಗಿತ್ತಲ್ರಿ ತಂದು, ಅದ್ರ ಮ್ಯಾಲಿಂದೆಲ್ಲ ಹೆರಚ್ಬಿಟ್ಟು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ರೀ. ಅದು ಸ್ವಲ್ಪ ಜಿಗಟ್ ಆಗ್ತಾವಲ್ಲ, ಅದಕ್ಕಂತೇಳಿ ಹಿಂಗೆ ಹೆಸರು ಕಾಳು ತಣ್ಣಗಾಗ್ಯಾವ ನೋಡ್ರಿ. ಅದನ್ನ ತೊಳೆದ್ಬಿಟ್ಟು ಕುದ್ಸಕ್ಕೆ ಹಾಕ್ತೀನಿ. 1-2 ಸಲ ತೊಳ್ಕೊತೀನಿ ರೀ ನಾನು. ಯಾಕಂದ್ರೆ ಪೌಡ್ರ್ ಹಚ್ಚಿಟ್ಟಿರ್ತೀವಿ, ಮತ್ತು ಅಂಗಡಿ ಒಳಗೂ ಪೌಡ್ರ್ ಹಚ್ಚಿರ್ತಾರಲ್ರಿ. ಹೀಗಾಗಿ 2 ಸಲ ತೊಳ್ಕೊಬೇಕು. ತೊಳೆದ್ಬಿಟ್ಟು ಕುದಿಯೋ ನೀರಿಗೆ ಹಾಕಿ ಒಂದು 7-8 ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ. ಸ್ವಲ್ಪ ಗಟ್ಟಿ ಇರ್ತಾವಲ್ಲ ಹೆಸರು ಕಾಳು, ಒಂದು 7-8 ನಿಮಿಷ ಬೇಕಾಗ್ತಾವೆ. ಕುಕ್ಕರ್ ಒಳಗಾದ್ರೆ 1-2 ವಿಷಲ್ ಒಳಗೆ ಕುದೀತಾವೆ ರೀ. ಈಗ ಹೆಸರು ಕಾಳು ಕುದಿಸಾಕಿಟ್ಬಿಟ್ಟು ಹೀರೆಕಾಯಿ ಕಟ್ ಮಾಡ್ಕೊತಿದ್ರಿ. ಹೀರೆಕಾಯಿ ಚಟ್ನಿ ಮಾಡಬೇಕಲ್ಲ, ಸ್ವಲ್ಪ ದಪ್ಪಾಗೆ ಅಂದ್ರೆ ರಫಾಗಿ ಕಟ್ ಮಾಡ್ಕೊಂಬಿಡೋದ್ರಿ. ಭಾಳ ಸಣ್ಣಗೇನು ಕಟ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಈಗ ಹೀರೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಇನ್ನು ಹುರ್ಕೊತೀನಿ. 1-2-3 ನಿಮಿಷ ಹುರ್ಕೋಬೇಕ್ರಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ, ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿನ ನಡುವೆ ಕಟ್ ಮಾಡಿ ಹಾಕ್ಬೇಕ್ರಿ. ಮೆಣಸಿನ್ಕಾಯಿ ಹುರ್ಕೊಂಬಂದಾಗ ಯಾವಾಗಲೂ ಹಂಗೆ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಬೇಕ್ರಿ, ಇಲ್ಲಾಂದ್ರೆ ಸಿಡಿತಾವು. ಈಗ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತಿದ್ರಿ. ಸ್ವಲ್ಪ ಮೆಣಸಿನ್ಕಾಯಿ ಹುರಿದ್ಮೇಲೆ ಆಮೇಲೆ ಹೀರೆಕಾಯಿ ಹಾಕಬೇಕು. ಹೀರೆಕಾಯಿ ಹಾಕಿ ಚಲೋತ್ನಾಗ ಹುರ್ಕೋಬೇಕ್ರಿ. ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದಿರ್ತೈತ್ರಿ. ಅಂದ್ರೆ ಹೀರೆಕಾಯಿ ಚಟ್ನಿ ಮಾಡೋದು. ಹೀರೆಕಾಯಿ ಚಟ್ನಿ ಆಗಲಿ, ಮತ್ತು ಬದ್ನಿಕಾಯಿ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ, ಎಲ್ಲ ರೀತಿ ಚಟ್ನಿಗಳು ನಮ್ಮ ಕಡೆ ಫೇಮಸ್ ರೀ. ಬೆಂಡಿಕಾಯಿ ಚಟ್ನಿನೂ ಫೇಮಸ್ಸು ರೊಟ್ಟಿ ಸಂಗಟ. ಈಗ ಹೀರೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಕ್ಕೆ ಮುಚ್ಚಿಟ್ಟಿದ್ದೀನಿ ರೀ, ಸ್ವಲ್ಪ ಮೆತ್ತಗಾಗಲಿ ಅಂತೇಳಿ. ಈ ಕಡೆ ಬೆಳ್ಳುಳ್ಳಿ ಸುಲ್ಕೊಂಡ್ಬಿಟ್ಟಿದ್ರಿ. ಜವಾರಿ ಬೆಳ್ಳುಳ್ಳಿ ಹೆಂಗೆ ಗೊತ್ತಂದ್ರೆ ಭಾಳ ಈಜಿ ಸುಲಿಯೋದು. ಹೈಬ್ರಿಡ್ ಬೆಳ್ಳುಳ್ಳಿ ಅಂತೂ ಸುಲಿಯೋದು ಭಾಳ ಕಷ್ಟ ನೋಡ್ರಿ. ಅದಕ್ಕೆ ನಾನು ಹುಡುಕಾಡ್ಬಿಟ್ಟು ಜವಾರಿ ತರೋದು. ಸ್ವಲ್ಪ ತಿಕ್ಬಿಟ್ಟೆ ಕೇರ್ ಬಿಟ್ಟರೆ ಸ್ವಚ್ಛ ಆಗ್ಬಿಡ್ತಾವ್ರಿ. ಅದು ಹೈಬ್ರಿಡ್ ಬೆಳ್ಳುಳ್ಳಿ ಸುಲಿಯೋದಂದ್ರೆ ಕೈ ನುಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ, ಅಷ್ಟು ಕಷ್ಟ ಸುಲಿಯೋದು. ಈಗ ಬೆಳ್ಳುಳ್ಳಿ ಸುಲಿದು ಇಟ್ಬಿಡ್ತೀನಿ ರೀ.
ಈಗ ಹೀರೆಕಾಯಿ ಮತ್ತೊಂದು ನಿಮಿಷ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಟಿದ್ದೀನಿ ರೀ. ಈ ಬೆಳ್ಳುಳ್ಳಿನೂ ಸುಲಿದು ಇಟ್ಟಿದ್ದೀನಿ. ಈಗ ಹೀರೆಕಾಯಿ ಹುರಿದಾವ್ ನೋಡ್ರಿ, ಇನ್ನೊಂದು ಚೂರ ಹುರ್ಕೋಬೇಕು. ಆಲ್ಮೋಸ್ಟ್ ಹುರಿದಾವ್. ಇನ್ನು ಸ್ವಲ್ಪ ಮೆತ್ತಗಾದ ತಕ್ಷಣ ತಗೊಂಡ್ಬಿಡ್ತೀನಿ. ಮೆಣಸಿನ್ಕಾಯ್ದು ಕಾಂಟ್ ಬರ್ತೈತ್ರಿ ಸ್ವಲ್ಪ ಮೆಣಸಿನ್ಕಾಯಿ ಹುರಿಯಮ್ದಾಗ. ಈಗ ಹೀರೆಕಾಯಿನ ಈ ರೀತಿ ಚಲೋತ್ನಾಗೆ ಹುರ್ಕೊಂಡ್ಬಿಟ್ಟು ತಣ್ಣಗೆ ಮಾಡೋಕೆ ಇಡ್ಬೇಕ್ರಿ. ನಾನು ಇವತ್ತು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ದಹಿ ವಡೆ ಮಾಡ್ಬೇಕಂತೇಳಿ ಬ್ಯಾಳೆನ ನೆನೆಸಾಕತ್ತಿದ್ದೀನಿ ರೀ. ಅಂದ್ರೆ ಉದ್ದಿನ ಬ್ಯಾಳೆನ ಒಂದು ಬಟ್ಲಷ್ಟೇ ನೆನೆಸ್ಬಿಟ್ಟು ಇಟ್ಕೊತೀನಿ. ಸಂಜೆ ಮುಂದಾಗ ದಹಿ ವಡೆ ಮಾಡ್ಬೇಕಂತ ಹೇಳ್ರಿ. ಇವತ್ತು ರೀ ದಹಿ ವಡೆ ಮತ್ತು ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎಲ್ಲ ರೆಸಿಪಿನ ಶೇರ್ ಮಾಡ್ಕೊತಿದ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವತ್ತಂತೂ ಮಸ್ತಾಗಿ ಟೇಸ್ಟಿಯಾಗಿ ರೆಸಿಪಿ ಮಾಡೋಣಂತ್ರಿ. ಈಗ ನಾನು ಹೀರೆಕಾಯಿ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಆಲ್ರೆಡಿ ಒಂದು ಸಲ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ, ಬಟ್ ಮಾಡೋಕತ್ತಿದ್ದೆ ಆದರೆ ಒಂದು ಸಲ ಶೇರ್ ಮಾಡ್ಕೊಂಡ್ರೆ ಆಯ್ತಂತೇಳಿ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಹುರಿದು ಇಟ್ಟಿದ್ದೀವಲ್ರಿ, ಅದನ್ನ ಹಾಕಿದ್ದೀನಿ ಮಿಕ್ಸರ್ ಜಾರ್ಗೆ ಹಾಕಿ. ಮತ್ತು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕ್ರಿ. ಮತ್ತು ಸ್ವಲ್ಪ ಜೀರಿಗೆ ಹಾಕಬೇಕು, ಒಂದು ಚಮಚದಷ್ಟು. ನೀವು ಹುರಿದಾದ್ರೂ ಹಾಕ್ಬೋದು, ಹಸಿದಾದ್ರೂ ಹಾಕ್ಬೋದು, ಬಟ್ ಯಾವುದಾದ್ರೂ ಒಂದು ಜೀರಿಗೆ ಹಾಕಬೇಕ್ರಿ. ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಹೀರೆಕಾಯಿ ಚಟ್ನಿಗೆ ಹಾಕೋದು ಟೇಸ್ಟ್ ಕೊಡ್ತೈತ್ರಿ. ಅದಂತೂ ಕಂಪಲ್ಸರಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕ್ರಿ. ಇದು ಅಂತೂ ರೊಟ್ಟಿ ಸಂಗಟ ಭಾಳ ಮಸ್ತ್ ಹತ್ತೈತ್ರಿ, ಟೇಸ್ಟ್ ಆಗುತ್ತೆ. ರೊಟ್ಟಿಗಾಗಲಿ ಚಪಾತಿಗಾಗಲಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಹೀರೆಕಾಯಿ ಚಟ್ನಿ ತಿಂತಾ ಇದ್ರೆ ಒಂದು ಮೋರ್ ಅನ್ಬೇಕು, ಅಷ್ಟು ಮಸ್ತ್ ಆಗುತ್ತೆ. ಈಗ ಇದಂತೂ ಈಗ ರೆಡಿ ಐತೆ ನೋಡ್ರಿ. ಭಾಳ ಸಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ಆನ್ ಆಫ್ ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ರುಬ್ಕೋಬೇಕ್ರಿ. ಅಂದ್ರೆ ಫುಲ್ ಸಣ್ಣಗೆ ರುಬ್ಬಿಟ್ರೆ ಅದು ಟೇಸ್ಟ್ ಅನ್ಸಂಗಿಲ್ಲ ರೀ. ಈ ರೀತಿ ಸ್ವಲ್ಪ ತರಿಯಾಗಿದ್ರೇ ಟೇಸ್ಟ್ ಆಗುತ್ತೆ. ಈಗ ಹೀರೆಕಾಯಿ ಚಟ್ನಿ ಅಂತೂ ರೆಡಿ ಐತಲ್ರಿ. ಇನ್ನು ಪಲ್ಯ ಮಾಡ್ಕೊಂಬಿಡೋಣ. ಆಲ್ರೆಡಿ ಕಾಳು ಕುದ್ದಾವು, ನೀರೆಲ್ಲ ಖಾಲಿ ಆಗ್ಬಿಟ್ಟಾವ ನೋಡ್ರಿ. ಎಷ್ಟೊಂದು ನೀರು ಹಾಕಿದ್ದೆಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇಡ್ತೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ. ಒಂದು ಸಣ್ಣ ಗ್ಲಾಸ್ ಅಷ್ಟೇ ನೀರು ಹಾಕಿದ್ದೀನಿ. ನಿಮ್ಗೆ ಅಳಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು, ಬಟ್ ನಾನಿಲ್ಲಿ ಉದುರು ಮಾಡ್ಕೊತೀನಿ, ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊತಿದ್ರೆ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಒಣ ಮೆಂತ್ಯ ಪಲ್ಯ ಹಾಕ್ತೀನಿ ರೀ. ಅಂದ್ರೆ ಕಸೂರಿ ಮೆಂತ್ಯ ಅಂತ ಸಿಗ್ತೈತಲ್ರಿ, ಅಂದರೆ ನಾನು ಮನೆಯೊಳಗೆ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಒಂದು 2 ಮುಷ್ಟಿಯಷ್ಟು ಹಾಕ್ತೀನಿ ರೀ. ಹಾಕಿಬಿಟ್ಟು 1 ನಿಮಿಷ ಮತ್ತೆ ಬೆನ್ಸ್ಕೋಬೇಕು. ಈಗ ಒಣಗಿರೋ ಮೆಂತ್ಯ ಪಲ್ಯ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡ್ಬೇಕ್ರಿ 1 ನಿಮಿಷ. ನೀವು ಒಣಗಿರೋ ಮೆಂತ್ಯ ಪಲ್ಯ ಆದರೂ ಹಾಕ್ಬೋದು, ಒಣಗಿರೋ ಕಡ್ಲಿ ಪಲ್ಯ ಆದರೂ ಹಾಕ್ಬೋದು. ನಮ್ಮ ಕಡೆ ಹಾಕ್ತಾರೆ. ಒಣದ ಇದ್ದಿಲ್ಲ ಅಂದ್ರೆ ಹಸಿದಾದ್ರೂ ಹಾಕ್ಬೋದು. ಈ ರೀತಿ ಮಾಡಾಕ್ರಿ. ಇಲ್ಲಪ್ಪ ನಮಗೆ ಮೆಂತ್ಯ ಪಲ್ಯ ಇಲ್ಲ ಸಬ್ಸಿ ಪಲ್ಯನೂ ಹಾಕಿಬಿಟ್ಟು ಇದೇ ರೀತಿ ಮಾಡ್ಕೋಬೋದು ರೀ, ಅದನ್ನೂ ಮಸ್ತ್ ಆಗುತ್ತೆ. ಈಗ ಮೆಂತ್ಯ ಪಲ್ಯ ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೆ ಆದರೆ ರುಚಿ ತಕ್ಕಷ್ಟು ಉಪ್ಪು ಖಾರ ಎಲ್ಲ ಹಾಕ್ತೀನಿ ರೀ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಅಥವಾ ಕೆಂಪು ಖಾರದ ಪುಡಿ ಹಾಕಬೇಕ್ರಿ, ಮಸಾಲೆ ಖಾರ ಹಾಕಕ್ಕೆ ಹೋಗಬಾರ್ದು. ಈಗ ಕೆಂಪು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಗಡ್ಡೆ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕ್ಬೇಕ್ರಿ. ಇದಕ್ಕೆ ಬೆಳ್ಳುಳ್ಳಿನ ಜಾಸ್ತಿ ಟೇಸ್ಟ್ ಕೊಡೋದು ಹಿಂಡಿ ಪಲ್ಯಕ್ಕೆ ರೀ. ನಮ್ಮ ಕಡೆ ಇದು ಹಿಂಡಿ ಪಲ್ಯ ಅಂತಾರು. ಟೇಸ್ಟ್ ಆಗುತ್ತೆ ರೀ, ರೊಟ್ಟಿ ಚಪಾತಿಗಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ. ಒಣಗಿರೋ ಕಡ್ಲಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಹಾಕಿಬಿಟ್ಟು ಮಾಡ್ತಾರೋ. ಒಣಗಿದ್ದು ಇದ್ದಿದ್ದಿಲ್ಲ ಅಂದ್ರೆ ಹಸಿದಾದ್ರೂ ಹಾಕಿಬಿಟ್ಟು ಮಾಡ್ಕೊಬೋದು. ಈಗ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಹಿಂಡಿ ಪಲ್ಯ ರೆಡಿ ಐತೆ ನೋಡ್ರಿ. ಆ್ಯಕ್ಚುಲಿ ಇನ್ನೂ ಕಾಳು ಇನ್ನು ಸ್ವಲ್ಪ ಬಿರಿಸಿರ್ಬೇಕಿತ್ತು. ನಾನು ಅಜ್ಜನ್ಸ್ಲಿಂದ ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡಿದ್ರಿ, ಯಾಕಂದ್ರೆ ಹಲ್ಲಿ ಬರೋಂಗಿಲ್ಲ ಅಂತೇಳಿ. ಈಗೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿರೋ ಹಿಂಡಿ ಪಲ್ಯ ರೆಡಿ ಆಯಿತು. ಇನ್ನು ರೊಟ್ಟಿ ಮಾಡಿದ್ರೆ ರೊಟ್ಟಿ ಅಷ್ಟು ಮಾಡಿಬಿಟ್ರೆ ಅಡುಗೆ ಕೆಲಸ ಮುಗಿತೈತಿ ನೋಡ್ರಿ. ನಮ್ಮ ಮನೆಯವ್ರು ಆಲ್ರೆಡಿ ಬಂದು ನಿಂತಾರು, ನಾ ಯಾವಾಗ ಮಾಡಕ್ಕೆ ನೀ ರೊಟ್ಟಿ ಅಂತೇಳಿ. ಅವರು ಕೆಲ್ಸಕ್ಕೆ ಹೋಗಿದ್ರೆ ಈಗ ಬಂದಾರೆ. 1 ಗಂಟೆ ಆಗಿತ್ತಲ್ಲ, ಪಟ್ಟಂತೆ ಮಾಡಿಕೊಡು ಅವ್ರಿಗೆ ಅಜ್ಜ ಕೊಟ್ಟು ಬಂದುಬಿಟ್ಟು ನಾನು ಊಟ ಮಾಡ್ಬೇಕಂತೇಳಿ ಇನ್ನು ರೊಟ್ಟಿ ಮಾಡೋದು ನೋಡ್ರಿ. ಏನೋ ಅಂತಾರಲ್ಲ, ಅದು ಹೆಣ್ಮಕ್ಳಿಗೆ ಜೀವನ ಹೆಂಗೆ ಗೊತ್ತೆ ಅಂದರೆ ತಮ್ಮ ಸಲಿಂದಂತೂ ಏನೂ ಮಾಡ್ಕೊಳಕ್ಕಾಗಲ್ಲ. ಫ್ಯಾಮ್ಲಿ ಸಲಿಂದ ಮತ್ತು ಹೊರಗಿನವ್ರ ಸಲಿಂದನೇ ಮಾಡೋದು. ನನಗಂತೂ ಒಂದೊಂದು ಸಲ ಸಿಟ್ಟು ಸಿಕ್ಕಾಪಟ್ಟೆ ಬಂದುಬಿಡ್ತೈತ್ರಿ. ನಿಮಗೆ ಮಾಡಿ ಹಾಕೋದಲ್ದೆ ಮತ್ತು ಹೊರಗಿನವ್ರಿಗೆ ಮಾಡಿ ಹಾಕೋದು ಅಂತೇಳಿ. ಬಟ್ ಏನು ಮಾಡಿಬಿಟ್ರು ಅದು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಾರಲ್ರಿ, ಹಂಗೆ ಅನ್ಸುತ್ತೆ ನನಗೆ. ಎಷ್ಟೆಲ್ಲ ಮಾಡ್ತಾನೆ ಇದ್ದೀನಿ, ಆದ್ರೆ ಬಟ್ ಅದೇನೋ ಅಂತಾರಲ್ಲ, ಬರೀ ಮಾಡೋದನ್ನೇ ಆಗ್ಬಿಡ್ತೈತಿ. ಬಟ್ ನಮಗಂತೂ ದೇವ್ರು ಎಲ್ಲಿ ಯಾವಾಗ ಕೈ ಹಿಡಿತಾನೋ ಯಾವಾಗ ಕಣ್ಣು ತೆಗಿತಾನೋ ಅಂತ ಅನ್ಸುತ್ತೆ ಒಂದೊಂದು ಸಲ. ಬರೀ ಮಾಡೋದನ್ನೇ ಆಗೈತಪ್ಪ ಅಂಥೇಳಿ. ಯಾಕಂದ್ರೆ ಒಂದು ಮನಸ್ಲಿಂದ ಭಾಳ ಬೇಜಾರಾಗ್ತೈತ್ರಿ ನನಗೆ. ಬಾಡಿಗೆ ಮನೆಯಾಗಿರೋದು ಕಷ್ಟ ಆಗುತ್ತಲ್ಲ, ಹೀಗಾಗಿ ನಮ್ಮ ಮನೆಯವ್ರು ಬರೀ ಮತ್ತೊಬ್ಬರು ಉಸಾವರಿ ಮಾಡ್ಕೊತ ಹೋದ್ರೆ ನಮಗಂತೇಳಿ ಯಾವಾಗ ಮಾಡ್ಕೋದಪ್ಪ ಅಂತ ಅನಿಸುತ್ತೆ. ಯಾವಾಗಲೂ ಹಾಗೆ ರೀ ಇವರು. ನಾನು ಬಂದನ್ನು ಹಿಡ್ಕೊಂಡು ನೋಡ್ತಾ ಇರ್ತೀನಿ, ಬರೀ ಹಿಂಗೆ ಮಾಡೋದ್ರಿ, ಮತ್ತೊಬ್ರು ಸಿಲಿಂಡನೇ ಮಾಡೋದು. ಭಾಳ ಅಂದ್ರೆ ಭಾಳ ವಿಚಿತ್ರ ಮನುಷ್ಯ ರೀ. ಈಗ ಡಬ್ಬಿ ಕಟ್ಕೊಳಕತ್ತಾರ ನೋಡ್ರಿ. ನಾನು ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದೆ, ಬೆಳಗ್ಗೆ ಅವ್ರು ಸಿಟ್ಟು ಮಾಡ್ಕೊಂಡಿದ್ರು, ಈಗ ನಾನು ಸಿಟ್ಟು ಮಾಡ್ಕೊಂಡಿದ್ದೆ. ನಿಮ್ಗೆ ಟೈಮ್ನ ಸ್ವಲ್ಪ ಜಾಸ್ತಿ ಆಗಪ್ಲೆ ಇಲ್ಲ, ಪಟ್ಟಂತೇಳಿ ಅಂತೀರಿ. ನನ್ನ ಕೈಯಾಗಿನ ಮಷಿನ್ ಐತೆ ಅಂಥೇಳಿ ಅನ್ನಕತ್ತಿದ್ದೆ ರೀ. ಆಲ್ರೆಡಿ ರೊಟ್ಟಿ ಮಾಡಿದ್ದೆ, ಒಂದು 5 ರೊಟ್ಟಿ ಮಾಡಿದ್ದೆ, ಕಟ್ಕೊಂಡ್ಬಿಟ್ಟು ಹೋದ್ರು ಅಜ್ಜಾಗ.
ಈಗ ಅವರು ಬಂದು ಅವರಿಗೆ ಊಟಕ್ಕೆ ಕೊಟ್ಟ್ಯಾರಿ. ಇನ್ನು ಇಷ್ಟು ರೊಟ್ಟಿ ಮಾಡಿದ್ದೀನಿ ನೋಡಿರಿ. ಸಂಜೆಗೂ ಮತ್ತು ಮಾಡೋದು ಬೇಡ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಈಗ ನನ್ನ ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ಒಂದು ರೊಟ್ಟಿ ತಿನ್ನೋದು, ಇಷ್ಟೊಂದು ರೊಟ್ಟಿ ಮಾಡೋದು, ಹೆಣ್ಮಕ್ಳ ಜೀವನ ಹಿಂಗೆ ನೋಡಿರಿ. ನಾನು ಒಂದೇ ರೊಟ್ಟಿ ತಿನ್ನೋದು, ಆದ್ರೂ ಅಷ್ಟೊಂದು ರೊಟ್ಟಿ ಮಾಡಿ ಇಟ್ಟಿದ್ದೆ ಅಂತ ಅಂತಿರ್ತೀನಿ ನಾನು ಯಾವಾಗಲೂ. ತಿನ್ನಬೇಕಲ್ಲ, ನಿನಗೇನು ಜಾಸ್ತಿ ತಿನ್ನಕ್ಕೆ ಬ್ಯಾಡ ಅಂದೀವೇನಂತಾರು, ಬಟ್ ನಮಗೆ ಹೋದಷ್ಟೇ ತಿನ್ಬೇಕಾದ್ರೆ. ಈಗ ಸಂಜೆ ಮುಂದಾಗ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಹೂ ಕಟ್ಟಾಕತ್ತಿದ್ದೀನಿ ನೋಡಿರಿ. ಹೆಣ್ಮಕ್ಳಿಗೆ ಇಡೀ ದಿವಸ ಕೆಲಸ ಮಾಡಿಬಿಟ್ರು ಅದು ಮುಗಿಯಂಗಿಲ್ಲ ಅಂತಾರಲ್ಲ, ಹಂಗೆ ಮನೆ ತಂದಿದ್ದೆ ಅಲ್ರಿ ರವಿವಾರ ದಿವಸ, ಅದನ್ನ ಕಟ್ಟೋದೇ ಆಗಿತ್ತಿಲ್ಲ. ಹೀಗಾಗಿ ಈಗ ಕಟ್ಬಿಟ್ಟು ತಲೆಯಾಗಿ ಅಂದ್ರೆ ಹಾಕೋಣಂತೇಳಿ ಕಟ್ಟಾಕತ್ತಿದ್ದೀನಿ ರೀ. ನಂಗೆ ಹೂ ಕಟ್ಟೋದಂದ್ರೆ ಭಾಳ ಇಷ್ಟ ಆಗ್ತೈತಿ, ಬಟ್ ಟೈಮ್ನ ಅಂದ್ರೆ ನೆನಪಾಗಿತ್ತಿಲ್ಲ ರೀ ನನಗೆ. ಈಗ ಹೂ ಕಟ್ಬಿಟ್ಟು ಹೂ ಕಟ್ಟಿ ತಲೆಗೆ ಹಾಕೋದ ಒಂದು ಖುಷಿ ಅಲ್ರಿ ಹೆಣ್ಮಕ್ಳಿಗೆ. ಹಾಗಾದ್ರೆ ಎಷ್ಟು ಮಸ್ತಾಗಿ ಅನ್ಸುತ್ತೆ. ಅದನ್ನೇ ಅನ್ನಕತ್ತಿದ್ದೆ ತನಗೆ, ನೋಡಮ್ಮ ಹೆಂಗೆ ಅನ್ಸಾಕತ್ತೈತಿ ಅಂತೇಳಿ ಖುಷಿ ಆಯ್ತು ನನಗೂ ಭೀ. ಇನ್ನು ಸಂಜೆ ಮುಂದಾಗ ಈವ್ನಿಂಗ್ ಟೈಮ ಸ್ನ್ಯಾಕ್ಸ್ ಮಾಡೋದ್ರಿ. ನನ್ನ ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಬೇಕು. ಹೊತ್ತು ಮುಣಗ್ತಿಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ, ಏನು ಮಾಡ್ತಿ ಮಮ್ಮಿ ಅಂತೇಳಿ. ಈಗ ಫಸ್ಟಿಗೆ ಸ್ವೀಟ್ ಚಟ್ನಿ ಮಾಡ್ತೀನಿ ರೀ ನಾನು. ದಹಿ ವಡೆ ಮಾಡೋಕ್ಕೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಎರಡೂ ಬೇಕಲ್ರಿ. ಅದಕ್ಕೆ ಫಸ್ಟಿಗೆ ನಾನು ಒಂದು ಬಟ್ಲಷ್ಟು ಹುಣಸೆಹಣ್ಣು ನೆನೆಸ್ಬಿಟ್ಟೆ ಇಟ್ಟಿದ್ದೆ ರೀ, ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗ. ಅದನ್ನ ಒಂದು ಬೊಗಣಿಗೆ ಹಾಕಿದ್ದೀನಿ. ಮತ್ತು ಇದಕ್ಕೆ ಬೆಲ್ಲ ಜಾಸ್ತಿ ಹಾಕಬೇಕ್ರಿ. ಸ್ವೀಟ್ ಚಟ್ನಿ ಅಂದ್ರೆ ಸ್ವಲ್ಪ ಸ್ವೀಟಾಗಿದ್ರೇ ಚಲೋ ಅಲ್ರಿ. ಇದು ಹುಣಸೆಹಣ್ಣಂತೂ ಸಿಕ್ಕಾಪಟ್ಟೆ ಹುಳಿ ಐತಿ, ಅಂದರೆ ಜಾಸ್ತಿ ಹುಳಿ ಐತ್ರಿ. ಒಂದೊಂದು ಹುಣಸೆಹಣ್ಣು ಸ್ವಲ್ಪ ಸ್ವೀಟ್ ಇರ್ತಾವೆ, ಒಂದೊಂದು ಹುಣಸೆಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇರ್ತಾವೆ. ಇದಕ್ಕೆ ನಾನು ಒಂದು ಕಾಲು KGಗಿಂತ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕಿದ್ದೀನಿ ರೀ. ಒಂದು ದೊಡ್ಡ ಬಟ್ಲಷ್ಟೇ ಬೆಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ಕುದಿಸ್ಕೋಬೇಕ್ರಿ ಇದು ಬೆಲ್ಲ ಹುಣಸೆಹಣ್ಣು. ನೀವು ಇಲ್ಲಾಂದರೆ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಬಿಟ್ಟು ರಸ ತೆಗೆದುಬಿಟ್ಟಾದ್ರೂ ಕುದಿಸ್ಕೋಬೋದು, ಹೀಗೆ ಡೈರೆಕ್ಟಾಗಿನೂ ಕುದಿಸ್ಕೋಬೋದು. ನಾನು ಇವತ್ತು ಡೈರೆಕ್ಟಾಗಿ ಕುದಿಸಾಕತ್ತಿದ್ದೀನಿ ನೋಡಿರಿ. ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿ, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಲ್ಲುಪ್ಪು ಹಾಕ್ತೀನಿ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತೀನಿ ರೀ. ನಿಮ್ಗೆ ಬ್ಲ್ಯಾಕ್ ಸಾಲ್ಟ್ ಇದ್ದಿತ್ತಿಲ್ಲ ಅಂದ್ರೆ ನಾರ್ಮಲ್ ಸಾಲ್ಟ್ ಹಾಕಿಬಿಟ್ಟು ಮಾಡ್ಕೋಬೋದು. ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಅನಿಸುತ್ತೆ ರೀ, ಟೇಸ್ಟ್ ಆಗುತ್ತಾ. ಈಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ಕಲ್ಲುಪ್ಪು ಹಾಕಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಪುಡಿ ರೀ, ಕೆಂಪು ಖಾರ ಪುಡಿ ಹಾಕಿದ್ದೀನಿ. ಹಾಕಿ ಒಂದು 3 ರಿಂದ 4 ನಿಮಿಷ ಕುದಿಸ್ಕೋಬೇಕ್ರಿ ಇದು. ಈಗ ಕುದಿಸಿ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಆಮೇಲೆ ಸೋಸ್ಕೋಬೇಕಾಗುತ್ತೆ. ನಾನು ಅಷ್ಟೋ ತನಕ ಗ್ರೀನ್ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ರೀ. ಗ್ರೀನ್ ಚಟ್ನಿ ಮಾಡೋದಂತೂ ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ, ಬಟ್ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನಿಲ್ಲಿ ಮೊನ್ನೆ ರವಿವಾರ ದಿವಸ ತಂದು ತೊಳೆದು ಇಟ್ಟಿದ್ದೆ ಅದ್ರ ಪುದೀನ. ಆಲ್ಮೋಸ್ಟ್ ಎಲ್ಲ ತೊಳೆದ ಇಟ್ಕೊತೀನಿ ನಾನು. ಯಾವ್ದು ತೊಳೆದಿರಲ್ಲ ಅದನ್ನ ತೊಳೆದ್ಬಿಟ್ಟು ಹಾಕ್ತೀನಿ. ಯಾಕಂದರೆ ಒಬ್ಬೊಬ್ರು ಕೇಳ್ತಾರಲ್ರಿ ತೊಳೆದಿರೋ ಇಲ್ಲಂತ, ಅದಕ್ಕೆ ನಾನೇ ಹೇಳಿಬಿಟ್ಟೆ ಅಷ್ಟೇ. ಈಗ 1-2 ಹಿಡಿಯಷ್ಟು ಪುದೀನ ಮತ್ತು 1 ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ರೀ. ಈ ರೀತಿ ಚಟ್ನಿ ಮಾಡಿ ಇಟ್ಬಿಟ್ರೆ ಎಲ್ಲ ಸ್ನ್ಯಾಕ್ಸಿಗೂ ಬರ್ತಾವೆ ನೋಡಿರಿ. ನೀವು ಇಡೀ ದಿವಸ ಅಂದರೆ ಡೈಲಿ ಒಂದೊಂದು ರೀತಿ ಸ್ನ್ಯಾಕ್ಸ್ ಮಾಡ್ಕೋಬೋದು ರೀ. ಚಾಟ್ಸ್ ಅಂತೀವಲ್ಲ ಅದನ್ನ ಮಾಡ್ಕೋಬೋದು. ಈಗ ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು ರೀ. ನಾನು ಇದು ಮಾಡಿಟ್ಟು ಒಂದು 15 ದಿವಸ ತನಕನೂ ಬಳಸ್ತೀನಿ ರೀ. ಅದು ಯಾವಾಗ ಬೇಕಲ್ಲ ಆವಾಗ ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ. ಒಂದು 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಜಾಸ್ತಿ ಚಟ್ನಿ ಮಾಡ್ಕೊಳಕತ್ತಿದ್ದೀನಲ್ಲ ನಾನು, ಅದಕ್ಕೆ ಒಂದು 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಆದರೆ 1-2 ಅಷ್ಟೇ ಹಾಕ್ಬೋದು. ಮತ್ತು 1 ಇಂಚಷ್ಟು ಶುಂಠಿ ರೀ, 1 ನಿಂಬೆಹಣ್ಣು. ಇದಕ್ಕೆ ರಸ ಸ್ವಲ್ಪ ಕಮ್ಮಿ ಐತಿ, ಅದಕ್ಕೆ 1 ನಿಂಬೆಹಣ್ಣು ಪೂರ್ತಿಯಾಗಿ ಹಾಕಿದ್ದೀನಿ ರೀ ನಾನು. ಪೂರ್ತಿಯಾಗಿ ರಸನ ತೆಗೆದುಬಿಟ್ಟು ಹಾಕಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಅದು ಗ್ರೀನ್ ಚಟ್ನಿ ಕಪ್ಪನೂ ಆಗಂಗಿಲ್ಲ ರೀ, ಮತ್ತು ಟೇಸ್ಟ್ನೂ ಆಗುತ್ತೆ. ನಿಂಬೆಹಣ್ಣು ಹಾಕ್ಲಿಕ್ಕಂದ್ರೆ ಅದು ಚಟ್ನಿ ಏನೈತೆ ಅದ್ರ ಪುದೀನ ಚಟ್ನಿ ಕಪ್ಪಾಗ್ಬಿಡ್ತೈತಿ. ಈಗ ಒಂದು ಸ್ವಲ್ಪ ಮೊಸರು ಹಾಕಿಬಿಟ್ಟು ಮಾಡ್ತಿದ್ರಿ ನಾನು. ಫಸ್ಟ್ ಟೈಮ ಮೊಸರು ಹಾಕಿಬಿಟ್ಟು ಮಾಡಾಕತ್ತಿದ್ದು. ಮೊಸರು ಹಾಕ್ಲಿಕ್ಕಂದ್ರೆ ಸ್ವಲ್ಪ ಪುಟಾಣಿ ಹಾಕಿಬಿಟ್ಟು ಮಾಡ್ಕೋಬೋದು ರೀ. ಯಾಕಂದ್ರೆ ಅದು ಚಟ್ನಿ ಸ್ವಲ್ಪ ತಿಕ್ಕಾಗಿ ಬರ್ತೈತೆ ರೀ. ಇಲ್ಲಾಂದ್ರೆ ಪುಟಾಣಿ ಅಥವಾ ಮೊಸರು ಹಾಕ್ಲಿಕ್ಕಂದ್ರೆ ಅದು ನೀರಾಗಿ ಒಡಕ್ಕೆ ಆಗುತ್ತೆ. ಅದಕ್ಕಂತ ಸ್ವಲ್ಪ ಮೊಸರು ಅಥವಾ ಪುಟಾಣಿ ಹಾಕಿ ಮಾಡ್ಕೋಬೋದು ರೀ. ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಹಾಕಿಬಿಟ್ಟು ರುಬ್ಕೋಬೇಕಂದೆ ರೀ. ಮತ್ತು ಉಪ್ಪು ಹಾಕಿಲ್ಲ ಅಂತ ನೆನಪಾಯಿತು. ಹಿಂಗೆ ಆಗುತ್ತೆ ನೋಡಿದ್ರಿ. ಮತ್ತು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳಕತ್ತಿದ್ದೀನಿ. ಅಂದ್ರೆ ನಾರ್ಮಲ್ ಸಾಲ್ಟ್ ಸ್ವಲ್ಪ, ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ರೀ. ಅಂದ್ರೆ ಬ್ಲ್ಯಾಕ್ ಕರಿ ಉಪ್ಪು ಅಂತಾರು, ಬ್ಲ್ಯಾಕ್ ಸಾಲ್ಟ್ ಅಂತಾರು, ಅದನ್ನೇ ಸ್ವಲ್ಪ ಹಾಕಿದ್ದೀನಿ ರೀ. ಸ್ವಲ್ಪ ಟೇಸ್ಟ್ ಆಗುತ್ತೆ. ಕೆಂಪು ಚಟ್ನಿ ಅಂದರೆ ಸ್ವೀಟ್ ಚಟ್ನಿಗೂ ಹಾಕಿದ್ದೀನಿ, ಮತ್ತು ಇದಕ್ಕೂ ಸ್ವಲ್ಪ ಹಾಕಿದ್ದೀನಿ. ಯಾವುದೇ ಚಾಟಿಗೆ ಅಂದರೆ ಚಾಟ್ಸ್ ಮಾಡ್ತೀವಂದ್ರೆ ಅದಕ್ಕೆ ಹಾಕಿಬಿಟ್ರೆ ಅದು ಟೇಸ್ಟ್ ಆಗುತ್ತೆ. ಈಗ ಉಪ್ಪು ಹಾಕಿ ಚಲೋತ್ನಾಗೆ ರುಬ್ಕೋಬೇಕ್ರಿ. ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ಅದು ಮಿಕ್ಸರ್ ಒಳಗೆ, ಎಲ್ಲಿ ಸಣ್ಣ ಆಗಲಾಗಿತ್ತು. ಅದನ್ನು ಸ್ವಲ್ಪ ನೀರು ಹಾಕಿ ಚಲೋತ್ನಾಗೆ ಸಣ್ಣ ಮಾಡ್ಕೊಂಡೆ ರೀ. ಜಾಸ್ತಿ ಆಗಿಬಿಟ್ರೆ ಮಿಕ್ಸರ್ ಒಳಗೆ ಅದು ತಿರ್ಗಂಗಿಲ್ಲಲ್ರಿ.
ಹಂಗೆ ಸ್ವಲ್ಪ ನೀರು ಹಾಕಿ ಚಲೋ ಹೊತ್ನಾಗೆ ಸಣ್ಣಗೆ ಮ್ಯಾಶ್ ಮಾಡ್ಕೋಬೇಕಂದ್ರೆ ರುಬ್ಕೋಬೇಕು. ನಮ್ಮ ತನು ಇದ್ರೆ ಚಹಾ ಮಾಡ್ತೀನಿ ಅಂತೇಳಿ ಬಂದಾರಿ. ಹಾಗೆ ನಾನು ಕೆಲಸ ಮಾಡಂದಾಗ ಈ ರೀತಿ ಬಂದು ಏನಾದರೂ ಒಂದು ಮಾಡ್ತಾ ಇರ್ತಾಳು. ಪಪ್ಪ ಬಂದರು ಚಹಾ ಮಾಡಂತಂದಾರಂತ, ಅದಕ್ಕೆ ಚಹಾ ಮಾಡ್ತೀನಿ ಮಮ್ಮಿ ಅಂತ ಬಂದಾರಿ. ನಾನು ಈ ಕಡೆ ಗ್ರೀನ್ ಚಟ್ನಿನೂ ರೆಡಿ ಐತೆ ನೋಡಿರಿ. ಒಂದು ಗ್ಲಾಸ್ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಅದಂತೂ 15 ದಿವಸ ತನಕ ಆರಾಮ್ಸ್ರಿ ಫ್ರಿಜ್ ಒಳಗೆ ಇಟ್ಕೋಬೋದು ರೀ. ಹೊರಗಡೆ ಆದರೆ ಅಷ್ಟೊಂದು ಸರಿ ಉಳಿಯಂಗಿಲ್ಲ ರೀ. ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ ಆದರೆ ಇಟ್ಕೋಬೋದು ಹೊರಗಡೆ. ಅದು ಸ್ವಲ್ಪ ಮಿಕ್ಸರ್ ಕತ್ತಿದ್ದನ ಸ್ವಲ್ಪ ನೀರು ಹಾಕಿ ಒಂದು ಬೇರೆ ತೆಗೆದು ಇಟ್ಟಿದ್ದೀನಿ ರೀ, ಅಡುಗೆ ಯೂಸ್ ಮಾಡೋಕೆ ಬರ್ತೈತಿ. ಅದ್ರೊಳಗೆ ಮಿಕ್ಸ್ ಮಾಡೋಕೆ ಹೋಗಬಾರ್ದು, ಜಾಸ್ತಿ ನೀರು ಆಗಿಬಿಟ್ಟಂದ್ರೆ ಸರಿ ಆಗಂಗಿಲ್ಲ ರೀ. ಈಗ ಸ್ವೀಟ್ ಚಟ್ನಿನೂ ಕುದ್ದೈತೆ ನೋಡಿರಿ. ಬೆಲ್ಲ ಮತ್ತು ಹುಣಸೆಹಣ್ಣೆ ಎಲ್ಲ ಹಾಕಿಬಿಟ್ಟು ಕುದ್ಸಾಕೆ ಇಟ್ಟಿದ್ದೆಲ್ಲ ಈ ರೀತಿ ನೀವು ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಆಗುತ್ತೆ ನೋಡಿರಿ. ಚಪಾತಿಗೆ ಬೇಕಂದ್ರೂ ಹಚ್ಕೊಂಡ್ಬಿಟ್ಟು ತಿನ್ಬೋದು, ಅಷ್ಟು ಟೇಸ್ಟ್ ಆಗುತ್ತೆ. ಮಕ್ಳಿಗೆ ಭಾಳ ಇಷ್ಟ ಆಗ್ತೈತ್ರಿ. ದೊಡ್ಡವ್ರಿಗಿಂತ ಮಕ್ಕಳಿಗಂತೂ ಫುಲ್ ಚಟ್ಪಟ ಹುಳಿ ರುಚಿ ಮಸ್ತ್ ಆಗುತ್ತೆ. ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತ್ರಿ, ಅದಕ್ಕೆ ನಾನು ಜಾಸ್ತಿನೇ ಮಾಡಿಡೋದು. ಅವರು ಚಪಾತಿಗಾದ್ರೂ ಹಚ್ಕೊಂಡು ತಿಂತಾರೆ. ಏನಂದರೆ ಚುಮ್ಮರಿ ಮತ್ತು ಇದು ಸ್ವಲ್ಪ 2 ಚಟ್ನಿ ಹಾಕ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ರೂ ಮಸ್ತ್ ಆಗುತ್ತೆ ರೀ. ಈಗ ಸ್ವೀಟ್ ಚಟ್ನಿನೂ ರೆಡಿ ಐತೆ ನೋಡಿರಿ, ಎಷ್ಟು ಮಸ್ತ್ ಆಗೈತಿ. ಸ್ವಲ್ಪ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬಿಗೆ ಹಾಕಿ ಇಟ್ಬಿಟ್ರಾಯ್ತು. ಮಸ್ತಾಗಿರೋ ಸ್ವೀಟ್ ಚಟ್ನಿ ರೆಡಿ ಐತೆ ನೋಡಿರಿ. ಈ ರೀತಿ ಚಟ್ನಿ ಇದ್ಬಿಟ್ರೆ ಪಟ್ ಅಂತೇಳಿ ಯಾವುದಾರ ಒಂದು ಸ್ನ್ಯಾಕ್ಸ ಮಾಡಿ ಕೊಡ್ಬೋದು ರೀ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನೂ ಒಂದು ಗ್ಲಾಸಿನ ಡಬ್ಬಿಗೆ ತೆಗೆದು ಬಿಸಿ ಇದ್ದಾಗ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಕ್ಕೆ ಹೋಗಬಾರ್ದು. ಅಕಸ್ಮಾತ್ ನೀವು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿಡೋದಾದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿಡ್ಬೇಕು ರೀ. ಈಗ ನಾವು ಸ್ವಲ್ಪ ಅದು ಎಕ್ಸ್ಟ್ರಾ ನಮ್ಗೆ ಹುಳಿ ಉಳ್ದೈತೆ ಅಂದಮೇಲೆ ಹುಣಸೆಹಣ್ಣು ಅನ್ಸುತ್ತಲ್ರಿ, ಅದನ್ನ ಸ್ವಲ್ಪ ನೀರು ಹಾಕಿ ಸೋಸ್ಕೊಂಡು ಇಟ್ಕೋಬೇಕು. ನಾವು ಪಲ್ಯಕ್ಕೆ ಅಥವಾ ಸಾಂಬಾರ್ಗೆ ಹಾಕಕ್ಕೆ ಬರ್ತೈತಿ. ಬಟ್ ಅದರೊಳಗೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಮಿಕ್ಸ್ ಮಾಡಿಬಿಟ್ರೆ ಅದು ಜಲ್ದಿ ಹಾಳಾಗುತ್ತೆ ರೀ. ಅದಕ್ಕಂತ ನಾನು ಸ್ವಲ್ಪ ನೀರು ಹಾಕಿ ಚಲೋತ್ನಾಗೆ ಮತ್ತು ಕೈಲೇ ಎಲ್ಲ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸೋಸಿ ಒಂದು ಬೇರೆ ಬಟ್ಲಿಗೆ ತೆಗೆದು ಇಡ್ತೀನಿ ರೀ. ಈಗ 2 ಚಟ್ನಿ ರೆಡಿ ಅದು ನೋಡಿರಿ. ಇನ್ನು ವಡೆ ಮಾಡ್ಕೊಳ್ಳೋಣ. ಬ್ಯಾಳಿ ನೆನೆಸಿಟ್ಟಿದ್ದೆ ಆದ್ರೆ ಅದನ್ನ ಬ್ಯಾಳಿನ ಒಂದು 2 ಸಲ ತೊಳ್ಕೊಂಬಿಟ್ಟು ರುಬ್ಕೋಬೇಕಾಗುತ್ತೆ. ಟೈಮ್ ಇದ್ದಿತ್ತಿಲ್ಲ ಅಂದ್ರೆ ಬಿಸಿ ನೀರಾಗ ಒಂದು 15ರಿಂದ 20 ನಿಮಿಷ ನೆನೆಸ್ಬಿಟ್ರೆ ನೆನಿತಾವ್ರಿ ಬ್ಯಾಳಿ. ಇದಕ್ಕೆ ಸ್ವಲ್ಪ ನಾನು ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಮತ್ತು ಒಂದು ಇಂಚಷ್ಟು ಶುಂಠಿ ರೀ, ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ ನೈಸಾಗಿ ರುಬ್ಕೋಬೇಕ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕಂದ್ರೆ ನಡೀತೈತಿ. ಬಟ್ ನಾನು ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಆಗಲಿ ಅಂತೇಳಿ. ಒಂಚೂರ ನೀರು ಹಾಕ್ತೀನಿ ರೀ. ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿರ್ಬೇಕು ರೀ. ನಾವು ಬಜ್ಜಿ ಬೋಂಡ ಹೆಂಗೆ ಮಾಡ್ಕೊತೀವಲ್ರಿ ಅದಕ್ಕೆ ರುಬ್ಕೋಬೇಕಾಗುತ್ತೆ. ಒಮ್ಮೆ ಜಾಸ್ತಿ ನೀರು ಹಾಕಿ ರುಬ್ಕೊಳಕ್ಕೆ ಹೋಗಬಾರ್ದು. ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಬೇಕ್ರಿ. ಚಲೋ ರುಬ್ತೀವಲ್ಲ ಅಷ್ಟು ಅದು ವಡೆ ಚಲೋತ್ನಾಗ ಬರ್ತಾವೆ ರೀ. ಒಳಗೆ ಬಬಲ್ಸ್ ಬರಬೇಕು ಅದು ಸಣ್ಣ ಆದಮೇಲೆ. ಈಗ ಇದು ಒಂದು ಬೇರೆದೊಂದು ಬುಟ್ಟಿ ತೆಗೆದುಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ನೀವು ಬೇಕಂದ್ರೆ ಇದಕ್ಕೆ ಅಡುಗೆ ಸೋಡಾ ಸ್ವಲ್ಪ ಹಾಕಿಬಿಟ್ಟು ಮಾಡ್ಕೋಬೋದು. ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಹಾಕ್ತೀನಿ ರೀ. ಸ್ವಲ್ಪ ಅದು ಉಬ್ಬಲಿ ಅಂತೇಳಿ ಅಂದ್ರೆ ಪಲ್ಯ ಆಗಲಿ ಅಂತೇಳಿ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 2 ರೀತಿ ವಡೆ ಮಾಡ್ಕೋಬೋದು ರೀ. ಅಂದ್ರೆ ಒಂದು ಪಡ್ಡಿಂದ ಬರ್ತೈತಲ್ರಿ ಮಣಿ, ತವಾನು ಅಂತಾರೋ ಮನಿ ಅಂತೀವಿ ನಾವು. ಅದಕ್ಕೆ ಒಂಚೂರು ಎಣ್ಣೆ ಹಾಕೊಂಡ್ಬಿಟ್ಟು ಹಾಕಿ ಪಡ್ಡು ಹೆಂಗೆ ಬೆನ್ಸ್ಕೊತೀವಲ್ರಿ ಅದೇ ರೀತಿ ಬೆನ್ಸ್ಕೋಬೋದು. ಇಲ್ಲಪ್ಪ ನಮ್ಗೆ ಈ ರೀತಿ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ನಾವು ಡೀಪ್ ಫ್ರೈನೂ ಮಾಡ್ಕೋಬೋದು. ಬಟ್ ನನಗೆ 2 ಬೆಟರ್ ಅನ್ನಿಸ್ತು. ಬಟ್ ಇದು ಪಡ್ಡಿನ ಮನೆ ನಮ್ದು ಅಷ್ಟೊಂದು ಸರಿ ಇಲ್ಲ ರೀ. ನಾನ್ ಸ್ಟಿಕ್ ಇದ್ರೆ ಚೆಂದಾಗಿ ಹೇಳ್ತಾವೆ, ಬಟ್ ಸ್ವಲ್ಪ ಹತ್ಕೊಳಕತ್ತಿದ್ದವು, ಅಂದ್ರೆ ಅಂಟ್ಕೊಳಕತ್ತಿದ್ದು. ಅದ್ರಲ್ಲಿ ಟೇಸ್ಟ್ ಆಗಿದ್ದು ರೀ. ಕಮ್ಮಿ ಎಣ್ಣೆ ಬಳಸಿಬಿಟ್ಟು ಮಾಡ್ಕೋತಂದ್ರೆ ಇದ್ರಾಗ ಮಾಡ್ಕೋಬೇಕು. ಇಲ್ಲಾಂದ್ರೆ ನಮ್ಗೆ ಡೀಪ್ ಫ್ರೈ ನಡೀತೈತೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೋದು. ಬಟ್ ನನ್ನ ಮಕ್ಕಳಿಗೆ ಡೀಪ್ ಫ್ರೈ ಮಾಡಿದ್ದೇನೆ ಇಷ್ಟ ಆಗ್ತೈತಿ. ಅದಕ್ಕೆ ಅವೊಂದು ಸ್ವಲ್ಪ ಮಾಡಿದ್ದೀನಿ ನೋಡಿರಿ ನಾನು. ಈಗ 2 ಸೈಡ್ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ಟು ಅದು ಪಡ್ಡಿನ ಮನೆಯೊಳಗೆ ಹಾಕಿದ್ದು ತಗೊಂಬಿಟ್ರೆ ಐತ್ರಿ. ಮತ್ತು ಈ ಕಡೆ ಡೀಪ್ ಫ್ರೈ ಮಾಡೋಕೆ ಹಾಕಿದ್ದು ಅವನು ಫ್ರೈ ಆಗ್ಯಾವು. ಇನ್ನೆಲ್ಲ ದೈ ವಡೆ ಮಾಡ್ಕೊಳ್ಳೋಂದ್ರೆ ಮಸ್ತಾಗಿ ಫ್ರೈ ಆಗ್ಯಾವು. ಈಗ ಮೊಸರು ತೊಗೊಂಡಿದ್ದೀನಿ ನಾನು, ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯಿಸ್ಬಿಟ್ಟು ಹೆಪ್ಪು ಹಾಕಿದ್ದೆ ರೀ. ಅದಕ್ಕೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಸಕ್ಕರೆ ಹಾಕಿ ಚಲೋ ಹೊತ್ನಾಗೆ ಬೀಟ್ ಮಾಡ್ಕೋಬೇಕ್ರಿ. ಇಷ್ಟೆಲ್ಲ ಮಾಡೋಕ್ಕೆ ನನಗೆ 1 ತಾಸು ಮ್ಯಾಲೆ ಹತ್ತೈತ್ರಿ. ಬಟ್ ಎಡಿಟಿಂಗ್ ಮಾಡೋದು ಭಾಳ ಕಷ್ಟ ನೋಡಿರಿ. ಎಷ್ಟು 2 ತಾಸು ಹಿಡಿಯೋಣ 28 ನಿಮಿಷಕ್ಕೆ ತಂದು ಎಡಿಟ್ ಮಾಡೋದು ಕಷ್ಟ. ಅಂದರೆ ಇವತ್ತು ಭಾಳ ಎಡಿಟಿಂಗ್ ಮಾಡೋದು ಭಾಳ ಪ್ರಾಬ್ಲಮ್ ಆಗಕತ್ತಿತ್ತು. ಹೀಗಾಗಿ
ಈಗ ಅದು ಮೊಸರನ್ನ ಹಾಕಿಬಿಟ್ಟು ಬೀಟ್ ಮಾಡಿ ಇಟ್ಟಿದ್ದೀನಿ ರೀ. ಇನ್ನು ವಡೆ ಮಾಡಿ ಇಟ್ಟಿದ್ದೀವಲ್ರಿ ನೀರಾಗಿ ಹಾಕಿ ಒಂದು 30 ಸೆಕೆಂಡ್ ಇಡಬೇಕು ರೀ. ಜಾಸ್ತಿ ಹೊತ್ತು ಇಡೋದೇನು ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಮುಳುಗಿಸ್ಬಿಟ್ಟು ಇಟ್ಟು ಹಿಂಡ್ಕೋಬೇಕಾಗುತ್ತೆ. ಅಂದರೆ ನೀರೆಲ್ಲ ತಗೋಬೇಕ್ರಿ. ಈ ರೀತಿ ಹಿಂಡ್ಬಿಟ್ಟು ನೀರು ತೆಗೆದು ಮೊಸರಿಗೆ ಹಾಕಬೇಕು. ನಾವು ಮೊಸರೇನು ಬೀಟ್ ಮಾಡಿ ಇಟ್ಟಿದ್ದೀವಲ್ರಿ. ನೀವು ಬೇಕಂದ್ರೆ ಚಾಟ್ ಮಸಾಲ ಹಾಕ್ಬೋದು, ಬಟ್ ನನ್ನ ಕಡೆ ಇಲ್ಲ ಅಂತ ನಾನು ಹಾಕಿಲ್ಲ ರೀ. ಚಾಟ್ ಮಸಾಲ ಹಾಕಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ, ಅಂದರೆ ಟೇಸ್ಟ್ ಆಗುತ್ತೆ ರೀ. ಈಗೆಲ್ಲನ ವಡೆನ ಹಿಂಡ್ಬಿಟ್ಟು ಮೊಸರಿಗೆ ಹಾಕಿಬಿಡ್ತೀನಿ. ಮೊಸರಿಗೆ ಹಾಕಿ ಎಷ್ಟೋ ತನಕ ಬೇಕಾದಷ್ಟು ಟೈಮ್ ಇಟ್ಕೋಬೋದು, ಬಟ್ ನೀರೊಳಗೆ ಜಾಸ್ತಿ ಇಟ್ಬಿಟ್ರೆ ಅದು ಎಲ್ಲಿ ಮೆತ್ತಗೆ ಆಗ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆಗ್ತಾವೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ರೀ. ಈಗ ಮಸ್ತಾಗಿ ಮೊಸರೊಳಗೆ ನೆನೆಸಿದ್ದು ವಡೆ ಮತ್ತು ಸರ್ವ್ ಮಾಡಂದ್ರೆ ಇದಂತೂ ಎಷ್ಟು ತಿಂದ್ರೂ ಬ್ಯಾಸ್ರ ಅನ್ಸಲ್ರಿ, ಅಷ್ಟು ಮಸ್ತ್ ಆಗಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದ್ದು ನನಗಂತೂ. ತನಗೂ ಇಷ್ಟ ಆಗಿದ್ದು, ಅಂದರೆ ಎಲ್ಲರಿಗೂ ಇಷ್ಟ ಆಗಿದ್ದು ರೀ. ಫಸ್ಟಿಗೆ ನಾನು ಟೇಸ್ಟ್ ಮಾಡಿದ್ದೀವಲ್ಲ, ಅಂದ್ರೆ ಮನು ಕರಾಟೆ ಕ್ಲಾಸಿಗೆ ಹೋಗಿದ್ದ, ನಮ್ಮ ಮನೆಯವರಿದ್ರು ಹೊರಗೆ ಹೋಗಿದ್ರು, ಹಿಂಗಾಗಿ ಭಾಳ ಅಂದ್ರೆ ಭಾಳ ಮಸ್ತಾಗಿದೆ ನೋಡಿರಿ. ಈಗ ಮಸ್ತಾಗಿ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಹಾಕಿ ಸರ್ವ್ ಮಾಡೋದು ನೋಡಿರಿ. ಸೇಮ್ ನಾವು ಐಸ್ ಕ್ರೀಮ್ ಥರ ಅನಿಸುತ್ತೆ ನಮಗೆ ನೋಡೋಕೆ, ಬಟ್ ಟೇಸ್ಟ್ ಡಿಫ್ರೆಂಟಾಗಿರ್ತೈತಿ. ಈಗ ಖಾರ ಚಟ್ನಿ, ಪುದೀನ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ರೀ. ಇದು ಇನ್ನೂ ಗಟ್ಟಿ ಆಗುತ್ತೆ ರೀ. ನೆಕ್ಸ್ಟ್ ಡೇ ಗಟ್ಟಿ ಆಗುತ್ತೆ. ಈಗ ಸ್ವಲ್ಪ ತೆಳ್ಳಗೈತ್ಲ, ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಸ್ವಲ್ಪ ನೀರು ಹಾಕಿ ಒಂದು ಬಟ್ಲ ತೊಗೊಂಡು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಈ ವಡೆ ರೆಸಿಪಿ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಭಾಳ ಎಡಿಟ್ ಮಾಡೋದಂತೂ ಭಾಳ ಕಷ್ಟ ಆಗುತ್ತೆ, ಹೀಗಾಗಿ ಕೇಳ್ತಾ ಇದ್ದೀನಿ. ಈಗ ಮಸ್ತಾಗಿ ದಹಿ ವಡೆ ರೆಡಿ ಆಗ್ಯಾವ ನೋಡಿರಿ. ಅಂತನೂ ಇದ್ರೆ ಟೇಸ್ಟ್ ಮಾಡಿ ಹೇಳ್ತಾಳು, ಹೆಂಗಾಗ್ಯಾವಂತ ಟೇಸ್ಟ್ ಮಾಡಿ ಹೇಳ್ತಾಳೆ ನೋಡಿರಿ. ಫುಲ್ಲ ಡಿಸ್ಟರ್ಬೆನ್ಸ್ ಇತ್ತು ಹಿಂದೆ, ಅದಕ್ಕಂತ ವಾಯ್ಸ್ ತೆಗ್ದಿದ್ದೀನಿ ರೀ ನಾನು. ನಮ್ಮ ತನಗೆ ಅದು ಟೇಸ್ಟ್ ನೋಡಿಬಿಟ್ಟು ಹೇಳೋದನ್ನೇ ಕನ್ಫ್ಯೂಸ್ ಆಗಿಬಿಡಾಕತ್ತೈತಿ. ಈಗ ಮಸ್ತಾಗಿ ನಾನು ಕುಂತ್ಬಿಟ್ಟು ತಿನ್ನೋದ್ರಿ ದಹಿ ವಡೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಅಂದರೆ ಇವತ್ತಿಂದ ವಿಡಿಯೋನ ಮತ್ತು ನೆಕ್ಸ್ಟ್ ಮಾಡೋದು ಕಷ್ಟ ಅನ್ಸಲ್ರಿ, ಎಡಿಟಿಂಗ್ ಮಾಡೋದು ಪ್ರಾಬ್ಲಮ್ ಅನ್ಸುತ್ತೆ. ಅದಕ್ಕಂತೇಳಿ ಇವತ್ತಿನ ವಿಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಿ ಅಂದ್ರೆ ಮುಂದೆ ಮಾಡೋಕ್ಕೆ ಹೋಗಲಿಲ್ಲ ರೀ, ಸಂಜೆ ಅಡುಗೆ ಮಾಡಿದ್ದು ಅಂತೇಳಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.